ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಲಾಬಿಗಳು ಹೆಚ್ಚಾಗ್ತಾ ಇವೆ. 20 ಸಚಿವ ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರು ಪೈಪೋಟಿಗಿಳಿದಿದ್ದಾರೆ. 8ರಿಂದ 10 ಯುವ ಶಾಸಕರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಜೊತೆಗೆ ಜಾತಿ ಅಂತ ನೋಡಿದಾಗ ಪ್ರಬಲ ಜಾತಿ ಮಹಿಳಾ ಕೋಟಾದಡಿ ಶಾಸಕರು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಆಷಾಢಕ್ಕೂ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. ಕ್ಯಾಬಿನೆಟ್ 34 ನಂಬರ್ಸ್ ಬೇಕು ಅಂದ್ರೆ ಇವರಲ್ಲಿ ಅದರ 3 ಪಟ್ಟು ಲಾಬಿ ನಡೆಸಕ್ಕೆ ಜನ ರೆಡಿ ಇದ್ದಾರೆ, ಶಾಸಕರುಗಳು ರೆಡಿ ಇದ್ದಾರೆ. ಬಟ್ ಈ ಸಲ ಹೇಗಿರುತ್ತೆ, ಕಾಂಬಿನೇಷನ್ ಹೆಂಗ್ ವರ್ಕೌಟ್ ಮಾಡ್ತಾರೆ, ಯಾರ ಬಣ್ಣದವ್ರು ಹೆಚ್ಚಾಗಿರ್ತಾರೆ? ಅಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಯಂಗ್ ಲೀಡರ್, ಎನರ್ಜೆಟಿಕ್ ಲೀಡರ್ ಅಂತ ಕರೀತಾ ಇದ್ದಾರೆ. ಸೊ ಅವರ ಕ್ಯಾಬಿನೆಟ್ ಕೂಡ ಅಷ್ಟೇ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುತ್ತಾ? ಈಗ ಆಲ್ರೆಡಿ ಫಸ್ಟ್ ರೋ ಅಥವಾ ಫಸ್ಟ್ ಲೈನ್ ನೋಡಿದಾಗ ಹಂಗಿಲ್ಲ. ಮುನಿಯಪ್ಪ ಅವರು ಇದ್ದಾರೆ, ಹಿಂಗೆ ಇನ್ನು ಎಲ್ಲರೂ ಕೂಡ 50+ ಇದ್ದಾರೆ, 50-60+ ಇದ್ದಾರೆ. ಸೊ ಈಗ ಹೆಂಗೆ ಅದನ್ನ ಕಾಂಬಿನೇಷನ್ ವರ್ಕೌಟ್ ಮಾಡ್ತಾರೆ ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗಬೇಕಾಗಿತ್ತು. ರಾಹುಲ್ ಗಾಂಧಿ ಆಗಮನ ಮತ್ತಷ್ಟು ಲೇಟ್ ಆಗುತ್ತಂತೆ. ಜುಲೈ 12ರಂದು ರಾಹುಲ್ ಗಾಂಧಿ ವಾಪಸ್ ಆಗೋ ಸಾಧ್ಯತೆ ಇದೆ. ರಾಹುಲ್ ಬಂದ ಬಳಿಕವಷ್ಟೇ ಸಂಪುಟ ವಿಸ್ತರಣೆಗೆ ಮುಹೂರ್ತ. ಯಾಕಂದ್ರೆ ಇವರೇ ನಿರ್ಧಾರ ಮಾಡೋಕ್ಕಾಗಲ್ಲ, ಇವ್ರದ್ದು ಹೈಕಮಾಂಡ್ ಇರುವಂತಹ ಪಾರ್ಟಿ. ಸೊ ಅಲ್ಲೋಗಿ ಲಿಸ್ಟ್ ಇಟ್ಕೊಂಡು ಹೋಗಬೇಕು. ಡಿ ಕೆ ಶಿವಕುಮಾರ್ದೊಂದು ಲಿಸ್ಟು, ಸಿದ್ದರಾಮಯ್ಯ ಅವ್ರದ್ದೊಂದು ಲಿಸ್ಟು, AICC ಅಧ್ಯಕ್ಷರದೊಂದು ಲಿಸ್ಟು, ಹೈಕಮಾಂಡಿಂದೊಂದು ಲಿಸ್ಟು, ಅದರಲ್ಲಿ ಶೋಧಿಸ್ತಾರೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೊಂದಾಣಿಕೆ ಮಾಡಬೇಕು, ಹೊಂದಿಸಿ ಬರೀರಿ ಅಂತಾರಲ್ಲ ಹಾಗೆ. ಸೊ ಕಾಸ್ಟ್ ಕಾಂಬಿನೇಷನ್ ಮತ್ತು ಪ್ರಾದೇಶಿಕವಾರು, ಮಹಿಳೆಯರಿಗಂತೂ ಒಬ್ರಿಗೂ ಹೆಸರಿಗೆ ಕೊಡಲಿಲ್ಲ ಆರಂಭದಲ್ಲಿ. ಸೊ ಈ ಸಲ ಹೆಂಗೆ ಅದನ್ನು ಮ್ಯಾನೇಜ್ ಮಾಡ್ತಾರೆ? ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಏನು ಗೊತ್ತಾ, ಬಂದೇ ಬಿಡ್ತಲ್ಲ ಎಲೆಕ್ಷನ್ನು. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಈಗ ಅವರು ಮಂತ್ರಿ ಸ್ಥಾನಗಳನ್ನು ತುಂಬಬೇಕಾಗಿದೆ. 1+13 ಆಗಿತ್ತು ಅವತ್ತು. ಉಳಿದಂತೆ ಇನ್ನೊಂದು 20 ಜನರಿಗೆ ಆಯ್ಕೆ ಮಾಡಬೇಕು. 20 ಆಯ್ಕೆ ಮಾಡ್ತಾರೆ, 15-16ಕ್ಕೆ ಸ್ಟಾಪ್ ಮಾಡ್ತಾರೆ, ಇಟ್ಕೊಂಡಿರ್ತಾರೆ ಎಮರ್ಜೆನ್ಸಿಗೆ ಇನ್ನೊಂದು 4-5. ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಇನ್ನೂ ಕೂಡ ಲೇಟ್ ಆಗುತ್ತಾ? ಇದೊಂದು ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸಚಿವಾಕಾಂಕ್ಷಿಗಳ ಡೆಲ್ಲಿ ಯಾತ್ರೆಗೆ ಬ್ರೇಕ್. ಜುಲೈ 15ರಿಂದ ಆಷಾಢ ಮಾಸ ಆರಂಭ ಆಗ್ತಾ ಇದೆ. 9ಕ್ಕೆ ಬರಲಿಲ್ಲ ಅಂದ್ರೆ ಆಷಾಢ ಬಳಿಕವೇ ಸಂಪುಟ ವಿಸ್ತರಣೆ ಅಂತ ಇದ್ದಾರೆ. ಸೊ ಇದೀಗ ಹಾಗಾದ್ರೆ ಇನ್ನೂ ಕೂಡ ಸ್ವಲ್ಪ ದಿನ ತಡ ಆಗುತ್ತಾ? ಆಲ್ರೆಡಿ 1.5 ತಿಂಗಳು ಮೇಲಾಯಿತು ಡಿ ಕೆ ಶಿವಕುಮಾರ್ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ. ಕಾಯ್ತಾ ಇದ್ರು ಯಾವುದಕ್ಕೆ, ರಾಜ್ಯಸಭೆ ಎಲೆಕ್ಷನ್ ಮುಗಿದು ಬಿಡ್ಲಿ ಅಂತ. ಮುಗೀತು ಅದು. ಆಮೇಲೆ ಮತ್ತೆ ವಿಧಾನ ಪರಿಷತ್ ಎಲೆಕ್ಷನ್ ಕಾಯ್ತಾ ಇದ್ರು, ಅದು ಕೂಡ ಮುಗೀತು. ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲಿಗೋಸ್ಕರ ಕಾಯ್ತಾ ಇದ್ದಾರೆ. ಇವರಿಗೀಗ ಕೊಟ್ಟರು ಅನ್ಕೊಳ್ಳಿ, ಮಂತ್ರಿಯನ್ನಾಗಿ ಮಾಡಿದ್ರು ಅನ್ಕೊಳ್ಳಿ, ಇವ್ರಿಗೆ ಮತ್ತೆ ಖಾತೆ ಹಂಚಿಕೆಯಲ್ಲಿ ಜಗಳ ಶುರುವಾಗುತ್ತೆ. ಅದನ್ನು ಸಾರ್ಟ್ ಔಟ್ ಮಾಡಿ. ಈಗ ನೋಡಿದ್ರಲ್ಲ, 12 ಜನರಲ್ಲೇ ಒಬ್ರು ನನಗೆ ಬೇಡವೇ ಬೇಡ ಅಂತ ರಾಜೀನಾಮೆ ಪತ್ರವನ್ನೇ ಬರೆದು ಬಿಟ್ಟಿದ್ರು, ಇನ್ನೊಬ್ರು ನಾನು ತಗೊಳಲ್ಲ ಅಂದಿದ್ರು. ಈ 20 ಜನ ಇನ್ನೆಂಗೆ ಆಟ ಆಡಿಸ್ತಾರೆ ಕಾದು ನೋಡಬೇಕು. ಸೊ ಉಳ್ಕೊಂಡಿರೋದು 1.25 ವರ್ಷ. ಈ ಎಳೆದಾಟದಲ್ಲೇ ಇವ್ರು ಇನ್ನೊಂದು 2-3 ತಿಂಗಳು ಹೋಗ್ಬಿಟ್ರೆ ಆಮೇಲೆ ಒಂದು 6 ತಿಂಗಳು ಎಲೆಕ್ಷನ್ ಮೋಡಿಗೆ ಸ್ವಿಚ್ ಆನ್ ಆಗಬೇಕು. ಎಲ್ಲಿ ಕೆಲಸ ಮಾಡೋಕ್ಕೆ ಟೈಮ್ ಸಿಗುತ್ತೆ? ಸಚಿವ ಸಂಪುಟದಲ್ಲಿ ನನ್ನ ಹೆಸರು ಇರಲೇಬೇಕು ಅಂತ ತಿಪಟೂರು ಶಾಸಕ ಷಡಕ್ಷರಿ ಅವರು ಕೂಡ ಆಗ್ರಹಿಸ್ತಾ ಇದ್ದಾರಂತೆ. ಅವ್ರ ಬೇಡಿಕೆ ಏನು, ಒತ್ತಾಯ ಏನು, ಕೇಳೋಣ ಬನ್ನಿ ಒಂದ್ಸಲ. ಇಲ್ಲ, ಈಗ ಆಷಾಢದ ಒಳಗೆ ಮಾಡ್ತಾರೆ, 14ರಲ್ಲಿ ಒಳಗೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆಗತ್ತೆ. ಕೆಲವು ಕಾರಣಗಳಿರ್ತದೆ, ವಿಳಂಬ ಆಗಿದೆ. ನೋಡೋದ್ರಿಂದ ಏನ್ ಮಾಡ್ತೀವಿ, ಶ್ರಾವಣಕ್ಕೆ ಮಾಡ್ಕೊತೀವಿ. ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗ್ತದೆ, ಖಾತೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಅನಿವಾರ್ಯ ಇದು. ಮತ್ತೆ ಅನುಭವ ಇರ್ತಕ್ಕಂಥ ಶಾಸಕರುಗಳಿದ್ದಾರೆ, ಏನ್ ತೊಂದರೆ ಆಗ್ಲಾರ್ದು ಅಂತ ನಮ್ಗೆ ವಿಶ್ವಾಸ ಇದೆ. ಎಲ್ಲ ವಿಶ್ವಾಸ ಇದೆ, ಅದಕ್ಕೋಸ್ಕರ ನಿಲ್ಸಿದೀವಿ. ಎಲ್ಲ ಭಯ ಯಾರಿಗೂ ಇಲ್ಲ. ನಾವೊಂದು ನಿರ್ಭಯ ಇದ್ದೇವೆ, ನಾವು ಭಯಭೀತರಾಗಿಲ್ಲ. ಪ್ರಯತ್ನ ನಡೀತಾ ಇದೆ. ತೆರೆಮರೆಯಲ್ಲಿ ಬಹುತೇಕ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದ್ರ ಮಾಹಿತಿ ಸಿಕ್ಕಿರೋದ್ರಿಂದ ನಾವು ನಿಮ್ಮ ಯಾರಿಗೂ ಹೇಳಲ್ಲ.